ವೆಲ್ಕಮ್ ಬ್ಯಾಕ್ ಟು ಔಟ್ಸ್ಟ್ಯಾಂಡಿಂಗ್ ಗುರು ಯೂಟ್ಯೂಬ್ ಚಾನೆಲ್. ಭಾರತೀಯ ರೈಲ್ವೆಗಳು ವಿಶ್ವದ ಅತಿ ದೊಡ್ಡ ರೈಲು ಜಾಲಗಳಲ್ಲಿ ಒಂದಾಗಿದೆ. ದಿನಕ್ಕೆ ಸುಮಾರು 2 ಕೋಟಿ ಜನ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ. ಅಂದ್ರೆ ವರ್ಷಕ್ಕೆ 8 ಬಿಲಿಯನ್ ಗಿಂತ ಹೆಚ್ಚು ಜನ ಪ್ಯಾಸೆಂಜರ್ಸ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾರೆ. ಪ್ರತಿದಿನ 13,000ಕ್ಕೂ ಹೆಚ್ಚು ಪ್ಯಾಸೆಂಜರ್ ಟ್ರೈನ್ಗಳು ಆಪರೇಟ್ ಮಾಡುತ್ತೆ. 7,000ಕ್ಕಿಂತ ಹೆಚ್ಚು ಸ್ಟೇಷನ್ಗಳ ಜೊತೆ ಕನೆಕ್ಟ್ ಆಗಿರುತ್ತೆ. ಹೀಗಿರುವಾಗ ಪ್ರಯಾಣಿಕರು ಹೆಚ್ಚಾಗಿ ಫೇಸ್ ಮಾಡೋ ಪ್ರಾಬ್ಲಮ್ಸ್ ಏನಂದ್ರೆ ಟಿಕೆಟ್ ಬುಕಿಂಗ್ ಮಾಡೋದು, ಟ್ರೈನಲ್ಲಿ ಫುಡ್ ಆರ್ಡರ್ ಮಾಡೋದು, ಟ್ರೈನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದು, ಹೀಗೆ. ಆದರೆ ಅದಕ್ಕೂ ನಮ್ಮಲ್ಲಿ ಸಾಕಷ್ಟು ಅಪ್ಲಿಕೇಶನ್ಸ್ಗಳಿವೆ. ಲೈಕ್ ರೈಲ್ ಕನೆಕ್ಟು, NTES, ರೈಲ್ ಮದತ್, IRCTC, ರೈಲ್ ಯಾತ್ರಿ, ಕನ್ಫರ್ಮ್ ಟಿಕೆಟ್, ಎಕ್ಸಿಗೋ ಟ್ರೈನ್, ವೇರ್ ಇಸ್ ಮೈ ಟ್ರೈನ್ ಅಂತ ಹಲವಾರು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ಗಳು ಇದೆ. 28 ಅಪ್ಲಿಕೇಶನ್ಗಳಲ್ಲಿ 20,000 ತಲೆನೋವುಗಳಿರುತ್ತೆ. ಎಲ್ಲ ಅಪ್ಲಿಕೇಶನ್ಗಳನ್ನ ನೋಡಿ ಯಾವುದು ಹೇಗೆ ಮಾಡೋದು, ಯಾವ ಅಪ್ಲಿಕೇಶನ್ ಅಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಯಾವ ಅಪ್ಲಿಕೇಶನ್ ಅಲ್ಲಿ ಫುಡ್ ಬುಕ್ ಮಾಡಬೇಕು, ನಮ್ಮ ಟ್ರೈನ್ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ ಯಾವ ಅಪ್ಲಿಕೇಶನ್ ನಾವು ಕರೆಕ್ಟ್ ಆಗಿ ಯೂಸ್ ಮಾಡಬೇಕು ಅಂತ ಗೊತ್ತಾಗದೆ ತಲೆ ಕೆಟ್ಟೋಗುತ್ತೆ. ಹಾಗಾಗಿ ಒನ್ ಸ್ಟಾಪ್ ಸೊಲ್ಯೂಷನ್ ತರ ರೈಲ್ ಒನ್ ಅಪ್ಲಿಕೇಶನ್ ನ ತಗೊಂಡ್ ಬಂದಿದೆ. ಈ ಅಪ್ಲಿಕೇಶನ್ ನ ಇಂಡಿಯನ್ ರೈಲ್ವೇಸ್ ರೈಲ್ವೆ ಕಂಪನಿಯೊಂದಿಗೆ ಸೇರಿ ಬಿಡುಗಡೆ ಮಾಡಿದೆ. ಜುಲೈ 1ನೇ ತಾರೀಕು 2025ರಲ್ಲಿ CRIS ನ ಅಂದ್ರೆ ಸೆಂಟರ್ ಆಫ್ ರೈಲ್ವೆ ಇನ್ಫಾರ್ಮೇಶನ್ ಸಿಸ್ಟಮ್ ನ 40ನೇ ಸ್ಥಾಪಕ ದಿನದಲ್ಲಿ ಖುದ್ದು ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರೇ ರೈಲ್ ಒನ್ ಅಪ್ಲಿಕೇಶನ್ ನ ಲಾಂಚ್ ಮಾಡಿದ್ದಾರೆ. ಈ ಅಪ್ಲಿಕೇಶನ್ ನ ಮೂಲಕ ನೀವು ಟಿಕೆಟ್ ನ ಬುಕ್ ಮಾಡಬಹುದು, ಜರ್ನಿ ಮಾಡುವಾಗ ಫುಡ್ ಆರ್ಡರ್ ಮಾಡಬಹುದು, PNR ಸ್ಟೇಟಸ್ ಚೆಕ್ ಮಾಡಬಹುದು, ರಿಯಲ್ ಟೈಮ್ ಟ್ರೈನ್ ಟ್ರ್ಯಾಕಿಂಗ್ ನ ಕೂಡ ಮಾಡಬಹುದು. ಹೀಗೆ ಹಲವಾರು ಫೀಚರ್ಸ್ಗಳು ಇದೆ. ಈ ಅಪ್ಲಿಕೇಶನ್ ನ ಈಗಲೇ ಡೌನ್ಲೋಡ್ ಮಾಡಿ ಯೂಸ್ ಮಾಡಬಹುದು. ಲೋಗೋ ಈ ರೀತಿ ಇರುತ್ತೆ ಅಂಡ್ ಪಬ್ಲಿಷರ್ ಯಾರು ಅಂತ ಕೂಡ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಸರಿಯಾಗಿ ನೋಡಿ ಡೌನ್ಲೋಡ್ ಮಾಡಿ, ಯಾಕಂದ್ರೆ ಅದೇ ತರಹದ ಎಷ್ಟೋ ಫೇಕ್ ಅಪ್ಲಿಕೇಶನ್ ರಿಲೀಸ್ ಮಾಡೋದು ನಮ್ಮಲ್ಲಿ ಹೊಸದೇನಲ್ಲ. ಸೊ ಸ್ವಲ್ಪ ಹುಷಾರಾಗಿರಿ. ಇನ್ನು ಲಿಂಕ್ ಏನಾದ್ರೂ ಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ಡ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೀವಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ಹೊಸ ಬಳಕೆದಾರರಾಗಿದ್ರೆ ಹೊಸದಾಗಿ ರಿಜಿಸ್ಟರ್ ಆಗಬೇಕು, ಇಲ್ಲ ರೈಲ್ ಕನೆಕ್ಟ್ ಅಪ್ಲಿಕೇಶನ್ ಮೂಲಕ ಕೂಡ ಲಾಗಿನ್ ಆಗಬಹುದು. ಜೊತೆಗೆ ಗೆಸ್ಟ್ ಆಗಿ ಕೂಡ ಲಾಗಿನ್ ಮಾಡಬಹುದು, ಆದ್ರೆ ಟಿಕೆಟ್ ಬುಕ್ ಮಾಡೋದಕ್ಕೆ ಆಗಲ್ಲ. ಖುಷಿ ವಿಚಾರ ಏನಂದ್ರೆ ಈ ಅಪ್ಲಿಕೇಶನ್ ಮುಖಾಂತರ ಟಿಕೆಟ್ ಬುಕ್ ಮಾಡಿದ್ರೆ 3% ಆಫ್ ಇರುತ್ತೆ ಅಂತ ರೈಲ್ವೆ ಇಲಾಖೆಯವರೇ ಹೇಳಿದ್ದಾರೆ. ಹಾಗಾದ್ರೆ ಇನ್ನೇನ್ ನೋಡ್ತಾ ಇದ್ದೀರಾ? ರೈಲ್ ಒನ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಿ ನಿಮ್ಮ ಮುಂದಿನ ರೈಲ್ವೆ ಪ್ರಯಾಣವನ್ನು ಈಸಿ ಮಾಡ್ಕೊಳ್ಳಿ. ಯೂಸ್ಫುಲ್ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಖುಷಿಯಾಗಿರಿ.